ಸ್ನೇಹಿತರೆ, ಸಿಟಿಗೆ ನೀರಿಲ್ಲ ಅಂತ ಹಳ್ಳಿಗೆ ನೀರು ಬಿಡ್ತಾ ಇಲ್ಲ. ಸಿಟಿ ಜನಕ್ಕೆ ನೀರಿಲ್ಲ ಅಂದರೆ ಹಳ್ಳಿಗೆ ಹೋಗಿ ಬಂದ್ಬಿಡ್ಬೋದು. ಆದರೆ ಹಳ್ಳಿಯ ಜನಗಳಿಗೆ ನೀರು ಬಿಟ್ಟಿಲ್ಲ ಅಂದರೆ ರೈತ ಬೆಳೆಯೋ ಬೆಳೆ ನಾಶ ಆಗುತ್ತೆ. ಬೆಳೆ ನಾಶ ಆದರೆ ತಿನ್ನೋದಕ್ಕೆ ಏನು ಸಿಗುತ್ತೆ? ಬರೀ ಮಣ್ಣು. ಇದು ಗೊತ್ತಿರುತ್ತೆ, ಆದರೂ ಗೊತ್ತಿದ್ರೂ ನಮ್ಮ ಸರ್ಕಾರ ಇರ್ಬೋದು, ಮತ್ತೊಂದಿರ್ಬೋದು, ಯಾಕೆ ಅರ್ಥ ಮಾಡ್ಕೊತಿಲ್ಲ? ಬೇರೆ ರಾಜ್ಯಕ್ಕೆ ನಮ್ಮ ನೀರು ಹರಿಸ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೇ ನೀರಿಗೆ ಸಮಸ್ಯೆ ಆಗದೆ ಬರಗಾಲದಿಂದ ಬೇರೆ ರಾಜ್ಯಕ್ಕೆ ನೀರು ಹೋಗ್ತಾ ಇದೆ. ಅವರು ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ, ನಮಗೆ ಇನ್ನೂ ನೀರು ಬೇಕು ನಮ್ಮ ರೈತರ ಜನಗಳಿಗೆ ಅಂತ. ಅವರೆಷ್ಟು ಕೇರ್ ಮಾಡ್ತಾ ಇರ್ಬೋದು? ನಮ್ಮ ರೈತಾಪಿ ವರ್ಗಕ್ಕೆ ನೀರು ಬೇಕು, ಬೆಳೆಗೆ ನೀರು ಶಾರ್ಟೇಜ್ ಆಗ್ತಿದೆ ಅಂತ ಅವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ, ಅವರೆಲ್ಲ ಕೇಸ್ ಆಗ್ತಾಯಿದ್ದಾರೆ. ಸ್ನೇಹಿತರೆ, ಅವರು ಎಷ್ಟು ಪ್ರೀತಿ ಗಳಿಸ್ತಾ ಇರ್ಬೋದು? ನಮ್ಮ ರಾಜ್ಯದಲ್ಲಿ ನಮಗೆ ಯಾವ ಬೆಂಬಲ ಸಿಗ್ತಾ ಇದೆ ಹೇಳಿ? ಹಸುಗಳನ್ನ ನೋಡ್ತಾ ಇದ್ದೀರಿ, ಮನೇಲಿ ಮೇವು ಹಾಕ್ಕೊಂಡು ಅಭಿವೃದ್ಧಿ ಕಾಣ್ತಕ್ಕಂಥ ರೈತ ಮೇವು ಇಲ್ಲದೆ ಗದ್ದೆ ಬಾಳಿಗೆ ಬಂದು, ತೋಟಕ್ಕೆ ಬಂದು, ಎಲ್ಲಿ ಹಸ್ರಿದೆ ಅಲ್ಲಿ ಮೇಯಿಸುವಂಥ ಪರಿಸ್ಥಿತಿ ಬರ್ತಾಯಿದೆ. ಬೇರೆ ರಾಜ್ಯದವರು ಎಷ್ಟು ಪ್ರೀತಿ ವಿಶ್ವಾಸದಿಂದ ಅವರವರ ರಾಜ್ಯದ ರೈತರನ್ನ ತುಂಬ ಸಂತೃಪ್ತಿ ಪಡಿಸೋದಕ್ಕೆ, ಅವ್ರಿಗೆ ತುಂಬ ಶಕ್ತಿ ಕೊಡೋದಕ್ಕೆ, ಬೆಂಬಲ ಕೊಡೋದಕ್ಕೆ ಏನೆಲ್ಲ ಮಾಡ್ತಾಯಿದ್ದಾರೆ, ಅದು ನಿಮಗೆ ಎಲ್ಲ ನೋಡ್ತಾ ಇದ್ದೀರಾ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರಿಗೆ ಯಾವ ಥರ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ? ಸಿಟಿಗೆ ನೀರಿಲ್ಲ, ಅದಕ್ಕೆ ಹಳ್ಳಿಗಳಿಗೆ ನೀರು ಬಿಡಲ್ಲ. ಬೆಳೆ ಬೆಳೆಯೋರು ನಿಲ್ಲಿಸ್ಬಿಡಿ, ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಳೆಯೆಲ್ಲ ಬೆಳೆ ನಿಂತೋದ್ರೆ ಸ್ನೇಹಿತರೆ, ಸಿಟಿಗಳಲ್ಲಿ ಗಗನಕ್ಕೇರುತ್ತೆ ಬೆಳೆ, ಆಹಾರ ಧಾನ್ಯಗಳು ಬೆಳೆ ಹೆಚ್ಚುತ್ತೆ ರೇಟು. ಸಿಟಿಲಿದ್ದವರು ಕೊಂಡ್ಕೊಂಡು ತಿಂತೀರಿ, ದುಡಿತೀರ, ಸಂಬಳಕ್ಕೆ ಹೋಗ್ತೀರ, ತಿಂಗ್ಳಿಗೆ ಸಂಬಳ ಬರ್ತದೆ, ಜೀವನ ಆಗ್ಬಿಡುತ್ತೆ. ಹಳ್ಳಿಗ ಜನ ಏನು ಮಾಡಬೇಕು? ಅವರು ಸಿಟಿಗೆ ಬರಬೇಕಾ? ಎಲ್ಲರೂ ಸಿಟಿಗೆ ಹೋಗ್ಬಿಟ್ರೆ ಮುಂದಕ್ಕೆ ಹಳ್ಳೀಲಿ ಕೃಷಿ ನಿಂತೋದ್ರೆ ಮುಂದಿನ ಪೀಳಿಗೆಗೆ ಊಟಕ್ಕೆ ಏನು ಮಾಡ್ತೀರಾ ಸ್ನೇಹಿತರೆ? ಮಾತ್ರ ನುಂಗ್ಕೊಂಡು ಕಾಲ ಕಳಿತೀರಾ? ಅದೇ ಒಂದು ಮಾತ್ರ ನುಂಗ್ಬಿಟ್ಟು ಅದೇ ಹೊಟ್ಟೆ ಹಸಿವು ಮಾಡುತ್ತಲ್ಲ, ಕಳಿಯುತ್ತಲ್ಲ, ಆ ಥರ ಏನಾರ ಕಂಡುಹಿಡಿಬೇಕು. ಹಾಗೇನಾರ ಪ್ರೋಟೀನ್ ಸಿಗುತ್ತಾ? ಬಾಡಿ ಇಂಪ್ರೂವ್ಮೆಂಟ್ ಇರುತ್ತಾ ಹೇಳಿ? ದಯವಿಟ್ಟು ಯಾಕೆ ಅರ್ಥ ಮಾಡ್ಕೋತಿಲ್ಲ? ರೈತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ರೈತರಿಗೆ 24 hours ಕರೆಂಟ್ ಕೊಡಿ, ರೈತರಿಗೆ ಯಾವಾಗಲೂ ನೀರು ಹರಿಸೋ ಕಾರ್ಯ ಮಾಡಿ, ರೈತರಿಗೆ ಬೆಳೆಗೆ ಎಷ್ಟು ಒತ್ತು ಕೊಡಬೇಕು ಕೊಡಿ, ಅವ್ರಿಗೆ ಧಾನ್ಯಗಳು, ಬೀಜಗಳು, ಬಿತ್ತನೆ ಬೀಜಗಳಿಗೆ ಸಪೋರ್ಟ್ ಮಾಡಿ, ಕಳಪೆ ಬೀಜ ಕೊಡಬೇಡಿ. ಇದಕ್ಕೆಲ್ಲ ಒಬ್ಬ ಅಧಿಕಾರಿ, ಅದ್ಭುತವಾದ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಿಸ್ಕೊಡಿ. ನಮ್ಮ ಸರ್ಕಾರ ಮೊದಲನೇ ಪ್ರಿಫರೆನ್ಸು, ಮೊದಲನೇ ಆದ್ಯತೆ ನಮ್ಮ ರೈತರಿಗೆ ಇರಲಿ. ರೈತನಿಲ್ಲದೆ ರೋಗವು ಬಾಧಿಸುವುದು ಜಗತ್ತು, ರೈತನಿದ್ದರೆ ರಾರಾಜಿಸುವುದು ಈ ಜಗತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಮಾತು ಇಷ್ಟ ಆಗಿದರೆ ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.